ಎಲ್ಲರಿಗೂ ನಮಸ್ಕಾರ. ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ. ಈ ಅಧಿಕ ಮಾಸ ಪ್ರತಿ ಒಂದು ದಿನಕ್ಕೂ ಕೂಡ ತುಂಬಾನೇ ಮಹತ್ವವನ್ನ ಕೊಡ್ತಾ ಬಂದಿದೆ ಸ್ನೇಹಿತರೆ. ಇನ್ನೇನು ಅಧಿಕ ಮಾಸ ಮುಗ್ದೋಗ್ತಾ ಇದೆ. ಅಧಿಕ ಮಾಸದಲ್ಲಿ ಪ್ರತಿಯೊಂದು ದಿನಕ್ಕೂ ಕೂಡ ತನ್ನದೇ ಆದಂತಹ ಪ್ರಾಮುಖ್ಯತೆ ಇದೆ. ಅಧಿಕ ಮಾಸ 3 ವರ್ಷಕ್ಕೆ ಒಮ್ಮೆ ಬರುವಂತಹ ತುಂಬಾನೇ ಪವಿತ್ರವಾದ ಮಾಸವಾಗಿದೆ ಸ್ನೇಹಿತರೆ. ಈ ಮಾಸದಲ್ಲಿ ಬರುವಂತಹ ಏಕಾದಶಿಗೆ ಇನ್ನೂ ಹೆಚ್ಚಿನ ಮಹತ್ವವಿದೆ ಸ್ನೇಹಿತರೆ. ಪ್ರತಿ ಒಂದು ತಿಂಗಳಲ್ಲೂ ಕೂಡ ಏಕಾದಶಿಗಳು ಬರ್ತಾನೆ ಇರುತ್ತೆ. ಆದ್ರೆ 3 ವರ್ಷಕ್ಕೆ ಒಮ್ಮೆ ಬಂದಿರುವಂತ ಈ ಅಧಿಕ ಮಾಸದಲ್ಲಿ ಬಂದಿರುವಂತ ಈ ಪರಮ ಏಕಾದಶಿಯ ಒಂದು ಪಾವಿತ್ರತೆ ಹಾಗೇನೆ ಪೂಜಾ ವಿಧಾನ ಪಾರಾಯಣದ ಸಮಯವನ್ನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ. ಸನಾತನ ಧರ್ಮದಲ್ಲಿ ವಿಷ್ಣುವನ್ನ ಪೂಜಿಸಲು ಏಕಾದಶಿಯನ್ನ ಅತ್ಯಂತ ಪವಿತ್ರ ಮತ್ತು ಪುಣ್ಯ ಅಂತ ಪರಿಗಣಿಸಲಾಗುತ್ತೆ. ಪ್ರತಿ ತಿಂಗಳು ಕೂಡ ನಮ್ಗೆ ಏಕಾದಶಿ ಬರ್ತಾನೆ ಇರುತ್ತೆ. ಆದ್ರೆ ಈ ಅಪರೂಪದ ಏಕಾದಶಿ ಸುಮಾರು 3 ವರ್ಷಕ್ಕೊಮ್ಮೆ ಮಾತ್ರ ಬರುವಂತದ್ದು. ಆದ್ರಿಂದನೇ ಇದನ್ನ ಅತ್ಯಂತ ವಿಶೇಷ ಹಾಗೇನೆ ತುಂಬಾನೇ ಮಂಗಳಕರವಾದ ದಿನ ಅಂತ ಪರಿಗಣಿಸಲಾಗುತ್ತೆ ಸ್ನೇಹಿತರೆ. ಈ ದಿನ ಯಾರು ಸಂಪೂರ್ಣವಾಗಿ ವಿಷ್ಣು ಪರಮಾತ್ಮರನ್ನ ಪೂಜೆ ಮಾಡ್ತಾರೋ, ಶಾಸ್ತ್ರೋಕ್ತವಾಗಿ ನಿಯಮಾನುಸಾರವಾಗಿ ಕಟ್ಟುನಿಟ್ಟಾಗಿ ನಾವು ಪಾಲಿಸಿ ಈ ವ್ರತವನ್ನ ಆಚರಣೆಯನ್ನ ಮಾಡಿದಾಗ ಜೀವನ ಪೂರ್ತಿ ನಮ್ಗೆ ಪಾಪಗಳು ನಿವಾರಣೆ ಆಗ್ತಾ ಬರುತ್ತೆ. ಹಾಗೇನೆ ವಿಷ್ಣುವಿನ ವಿಶೇಷವಾದ ಅನುಗ್ರಹ ದೊರೆಯುತ್ತೆ ಸ್ನೇಹಿತರೆ. ಈ ಒಂದು ಪರಮ ಏಕಾದಶಿ ತಿಥಿ ನಮ್ಗೆ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯ ಆಗುತ್ತೆ ಅಂತ ತಿಳ್ಕೊಳ್ಳೋಣ ಸ್ನೇಹಿತರೆ. ಪಂಚಾಂಗದ ಪ್ರಕಾರ ಅಧಿಕ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವಂತ ಏಕಾದಶಿಯ ಈ ಪರಮ ಏಕಾದಶಿಯ ತಿಥಿ 2026 ಜೂನ್ 11ರಂದು ಮಧ್ಯರಾತ್ರಿ 12:57ಕ್ಕೆ ಪ್ರಾರಂಭವಾಗಿ ಅದೇ ದಿನ ರಾತ್ರಿ 10:36 ಮುಕ್ತಾಯಗೊಳ್ಳುತ್ತೆ ಸ್ನೇಹಿತರೆ. ನಮ್ಗೆ ಉದಯ ತಿಥಿ ಆಧಾರದ ಮೇಲೆ ನಮ್ಗೆ ಪರಮ ಏಕಾದಶಿ ವ್ರತವನ್ನ ನಾವು ಈ ಬಾರಿ ಗುರುವಾರ ದಿನ ಜೂನ್ 11ರಂದು ಆಚರಣೆಯನ್ನ ಮಾಡುವಂತದ್ದು ವಿಶೇಷ ಫಲಗಳನ್ನ ತಂದುಕೊಡುತ್ತೆ. ಇಡೀ ದಿನ ನಮ್ಗೆ ಏಕಾದಶಿಯ ತಿಥಿ ಇರೋದ್ರಿಂದ ಈ ಒಂದು ಪರಮ ಏಕಾದಶಿಯನ್ನ 3 ವರ್ಷಕ್ಕೆ ಒಮ್ಮೆ ಮಾತ್ರನೇ ಸಿಗುವಂತ ಅಧಿಕ ಮಾಸದಲ್ಲಿ ಬಂದಿರುವಂತ ಈ ಪರಮ ಏಕಾದಶಿಯನ್ನ ಪ್ರತಿಯೊಬ್ರು ಕೂಡ ಆಚರಣೆಯನ್ನ ಮಾಡಿ ಸ್ನೇಹಿತರೆ. ತುಂಬಾನೇ ಒಳ್ಳೇದು. ನಮ್ಮೆಲ್ಲಾ ಕಷ್ಟಗಳು ಕೂಡ ನಿವಾರಣೆ ಆಗ್ತಾ ಬರುತ್ತೆ. ಅಧಿಕ ಮಾಸದಲ್ಲಿ ವಿಶೇಷವಾಗಿ ಉಪ್ಪಿನ ದೀಪವನ್ನ ಮನೆಯಲ್ಲಿ ಹಚ್ಚುವಂಥದ್ದು, 33 ತುಪ್ಪದ ದೀಪಗಳನ್ನ ಹಚ್ಚುವಂಥದ್ದು ವಿಷ್ಣು ಪರಮಾತ್ಮನಿಗೆ ತುಂಬಾನೇ ಪ್ರಿಯವಾದಂತ ದೀಪ. ಇನ್ನು ಯಾರು ಒಂದಿನನೂ ಕೂಡ ನಾವು ಈ ದೀಪಾರಾಧನೆಯನ್ನ ಮಾಡಿಲ್ಲ ಅಂತಿರ್ತಿರೋ, ಈ ಏಕಾದಶಿಯ ದಿನ ಮಾಡಿ. ತುಂಬಾನೇ ಒಳ್ಳೆ ಫಲಗಳು ಸಿಗುತ್ತೆ. ವಿಷ್ಣುವಿನ ಅನುಗ್ರಹವೂ ಕೂಡ ಸಿಗುತ್ತೆ ಸ್ನೇಹಿತರೆ. ಪರಮಾತ್ಮನಿಗೆ ಹೂಮಾಲೆಯನ್ನ ಅರ್ಪಿಸಿ, ವಿಶೇಷವಾಗಿ ತುಳಸಿ ಮಾಲೆಯನ್ನ ಅರ್ಪಿಸಿ, ದೀಪ ಧೂಪ ನೈವೇದ್ಯ ಮಹಾಮಂಗಳಾರತಿಯನ್ನ ಮಾಡಿ ಪೂಜೆಯನ್ನ ಮಾಡಿ ಸ್ನೇಹಿತರೆ. ವಿಶೇಷವಾಗಿ ಪೂಜೆಯ ನಂತರ ಪರಮ ಏಕಾದಶಿಯ ಪವಿತ್ರ ಕಥೆಯನ್ನ ಕೇಳಬೇಕು. ಹಾಗೆ ಮಹಾವಿಷ್ಣುವಿನ ಸಹಸ್ರನಾಮವನ್ನ ಪಠಿಸಬೇಕು. ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನ ಕೂಡ ಈ ದಿನ ಜಪವನ್ನ ಮಾಡಿ ಸ್ನೇಹಿತರೆ. ತುಂಬಾನೇ ಒಳ್ಳೇದಾಗುತ್ತೆ. ಪರಮ ಏಕಾದಶಿ ಅಂತಂದ್ರೆ ಪರಮ ಎಂಬ ಪದಕ್ಕೆ ಉನ್ನತ ಅಥವಾ ಶ್ರೇಷ್ಠ ಅಂತ ಅರ್ಥ ನೀಡುತ್ತೆ. ಆದ್ರಿಂದಲೇ ಇದನ್ನ ಎಲ್ಲಾ ಏಕಾದಶಿಗಳಲ್ಲಿ ಅತ್ಯುತ್ತಮ ಫಲಗಳನ್ನ ನೀಡುವ ಏಕಾದಶಿ ಅಂತ ಪರಿಗಣಿಸಲಾಗುತ್ತೆ ಸ್ನೇಹಿತರೆ. ಹಾಗಾಗಿ ಈ ವ್ರತವನ್ನ ಆಚರಿಸಿದವರಿಗೆ ದಾರಿದ್ರ್ಯ ಹಾಗೇನೆ ಪಾಪಗಳಿಂದ ಮುಕ್ತಿ ದೊರೆಯುತ್ತೆ. ಮನೆಯಲ್ಲಿ ಅಷ್ಟೈಶ್ವರ್ಯ ಕುಬೇರನ ಅನುಗ್ರಹವು ಕೂಡ ನಿಮ್ಗೆ ದೊರೀತಾ ಹೋಗುತ್ತೆ ಸ್ನೇಹಿತರೆ. 3 ವರ್ಷಕ್ಕೆ ಒಮ್ಮೆ ಬಂದಿರುವಂತ ಈ ಪರಮ ಏಕಾದಶಿಯಲ್ಲಿ ದಾನ ಮಾಡೋದು ಕೂಡ ತುಂಬಾನೇ ವಿಶೇಷವಾದ ಮಹತ್ವವನ್ನ ಕೊಡ್ತಾ ಬರುತ್ತೆ. ವಿಶೇಷವಾಗಿ ಅನ್ನದಾನ ಮಾಡುವಂಥದ್ದು, ಪುಸ್ತಕಗಳನ್ನ ದಾನವನ್ನ ಮಾಡುವಂಥದ್ದು, ಅಗತ್ಯತೆ ಯಾರಿಗಿರುತ್ತೋ ಅಂತವರಿಗೆ ನಿಮ್ ಕೈಲಿ ಏನಾಗುತ್ತೋ ಅವುಗಳನ್ನ ದಾನ ಮಾಡಿ. ಹಣ್ಣುಗಳಾಗಿರ್ಬೋದು, ಅನ್ನ ಆಗಿರ್ಬೋದು, ಅಥವಾ ದವಸ ಧಾನ್ಯಗಳಾಗಿರ್ಬೋದು, ವಸ್ತ್ರಗಳಾಗಿರ್ಬೋದು, ಪುಸ್ತಕಗಳಾಗಿರ್ಬೋದು. ಹಾಗೇನೆ ಈ ಸಮಯದಲ್ಲಿ ದೀಪಗಳನ್ನು ಕೂಡ ದಾನವನ್ನ ಮಾಡುವಂಥದ್ದು ತುಂಬಾನೇ ಒಳ್ಳೇದು ಸ್ನೇಹಿತರೆ. ನಿಮ್ಗೆ ಏನು ಕೊಡೋದಕ್ಕೆ ನಿಮ್ಮ ಹತ್ರ ಶಕ್ತಿ ಇದೆಯೋ ಅದನ್ನ ನೀವು ಕೊಡ್ಬೋದು. ಹಾಗೇನೆ ತುಂಬಾ ವಯಸ್ಸಾಗಿದಂತರಿಗೆ ಔಷಧಿಗಳಿಗೆ ಹಣಕಾಸವನ್ನ ಕೊಡುವಂಥದ್ದು, ಹಾಗೇನೆ ಅನಾಥಾಶ್ರಮಗಳಿಗೆ ದಾನವನ್ನ ಮಾಡುವಂಥದ್ದು ತುಂಬಾನೇ ಒಳ್ಳೇದು ಸ್ನೇಹಿತರೆ. ಈ ರೀತಿಯಾಗಿ ಮಾಡಿ ಈ ಒಂದು ಏಕಾದಶಿಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆ ಫಲಾನುಫಲಗಳು ದೊರೀತಾ ಬರುತ್ತೆ ಸ್ನೇಹಿತರೆ.